Hello everyone, welcome to Lakshmi Tutorials. Dear friends, ಇವತ್ತಿಂದ ನಮ್ಮ ಚಾನಲಲ್ಲಿ ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನದು ಅಂತಂದರೆ ಸೈನ್ಸ್ನ 1000 MCQಸನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಈ 1000 MCQs ಏನಿದೆ ಕೇವಲ ಟೀಚರ್ ಎಕ್ಸಾಮ್ಸ್ ಮಾತ್ರ ಅಲ್ಲದೆ ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ತುಂಬಾ ಉಪಯುಕ್ತವಾಗಿರುವಂತಹ ಕ್ವೆಶನ್ಸನ್ನು ಇಲ್ಲಿ ತೊಗೊಂಡು ಬರ್ತೀನಿ. ಅದೇ ಥರ ಈ ಎಲ್ಲ ಕ್ವೆಶನ್ಸು ಸಹ ಹಿಂದಿನ ಕ್ವೆಶನ್ ಪೇಪರ್ಸಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ಆಗಿದೆ. ಅದರ ಜೊತೆಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡುವಂಥ ಕ್ವೆಶನ್ಸು ಪ್ರತಿಯೊಂದು ಸಹ NCERT ಸಿಲೆಬಸ್ನ ಬೇಸ್ ಆಗಿಟ್ಕೊಂಡು ಆ ಥರ ಕ್ವೆಶನ್ಸನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಅದೇ ಥರ ಈ ವಿಡಿಯೋಸು ಕೇವಲ ಟೀಚರ್ ರಿಕ್ರೂಟ್ಮೆಂಟ್ ಮಾತ್ರ ಅಲ್ಲದೆ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದರೆ SDA ಆಗಿರಬಹುದು, FDA ಆಗಿರ್ಬೋದು, PC ಎಕ್ಸಾಮ್ಸ್ ಆಗಿರಬಹುದು, ಹಾಗೆ ಈಗ ರೀಸೆಂಟಾಗಿ ವಿಲೇಜ್ ಅಕೌಂಟೆಂಟ್ದು ನೋಟಿಫಿಕೇಷನ್ ಆಗಿದೆ ಆ ಎಕ್ಸಾಮ್ಸ್ಗಾಗಿರಬಹುದು, ಬೇರೆ ಎಲ್ಲ ಎಕ್ಸಾಮ್ಸ್ಗೂ ಸಹ ಬೇಸಿಕ್ ಸೈನ್ಸ್ ಯಾವೆಲ್ಲ ಕ್ವೆಶನ್ಸ್ ಅರೈಸ್ ಆಗುತ್ತೆ ಆ ಕ್ವೆಶನ್ಸ್ ಎಲ್ಲನೂ ಸಹ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ಈ ಸೀರೀಸ್ನ ಫಸ್ಟ್ ವಿಡಿಯೋ ಆಗಿದೆ. ಹಾಗೆ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ಫಸ್ಟ್ ಕ್ವೆಶನ್ ಯಾವುದು ಅಂದರೆ, ಯಾವ ಆಲ್ಕೋಹಾಲನ್ನು ವುಡ್ ಸ್ಪಿರಿಟ್ ಎಂದು ಸಹ ಕರೆಯಲಾಗುತ್ತದೆ? ವಿಚ್ ಆಲ್ಕೋಹಾಲ್ ಈಸ್ ಆಲ್ಸೋ ನೌನ್ ಎಸ್ ವುಡ್ ಸ್ಪಿರಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವ ಆಲ್ಕೋಹಾಲನ್ನು ನಾವು ವುಡ್ ಸ್ಪಿರಿಟ್ ಅಂತ ಕರಿತೀವಿ ಅಂತಂದರೆ ಅದು ಮಿಥನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲನ್ನು ನಾವು ವುಡ್ ಸ್ಪಿರಿಟ್ ಅಂತಲೂ ಸಹ ಕರಿತೀವಿ. ಯಾಕೆ ಅಂತಂದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ನಾವು ಮರದಿಂದ. ಓಕೆ, ಸೊ ಮರದಿಂದ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಇದನ್ನು ವುಡ್ ಸ್ಪಿರಿಟ್ ಅಂತಲೂ ಸಹ ಕರಿತೀವಿ. ಅದೇ ಥರ ಮಿಥನಾಲನ್ನು ವುಡ್ ನಾಫ್ತಾ ಅಂತ ಕೂಡ ಕರೀತಾರೆ. ವುಡ್ ಸ್ಪಿರಿಟ್ ಅಂತಂದ್ರೂ ಸಹ ಮಿಥನಾಲ್, ಹಾಗೆ ವುಡ್ ನಾಫ್ತಾ ಅಂದ್ರೂ ಸಹ ಮಿಥನಾಲ್ ಆಗಿದೆ. ಅದೇ ಥರ ಈ ಕ್ವೆಶನ್ಗೆ ರಿಲೇಟೆಡ್ ಆಗಿರುವಂತಹ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ, ಎಥನಾಲನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಆಲ್ಕೋಹಾಲ್ನ ಪ್ರೊಡಕ್ಷನಲ್ಲಿ ಬೆಳೆಸುವಂತಹ ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಕೇಳಬಹುದು. ಅದು ಯಾವುದು ಅಂದರೆ ಎಥನಾಲ್. ಈ ಎಥನಾಲನ್ನು ಗ್ರೈನ್ ಆಲ್ಕೋಹಾಲ್ ಅಂತ ಸಹ ಕರೀತಾರೆ. ಓಕೆ, ಸೊ ಯಾಕೆ ಇದನ್ನು ಗ್ರೈನ್ ಆಲ್ಕೋಹಾಲ್ ಅಂತ ಕರಿತೀವಿ ಅಂತಂದರೆ ಎಥನಾಲನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಗ್ರೈನ್ಸಿಂದ. ಸೊ ಹಾಗಾಗಿ ಇದನ್ನು ಗ್ರೈನ್ ಆಲ್ಕೋಹಾಲ್ ಅಂತ ಸಹ ಕರೀತಾರೆ. ಹಾಗೆ ಇದನ್ನು ಟಿಂಕ್ಚರ್ ಅಯೋಡಿನ್ ಪ್ರೊಡಕ್ಷನ್ನಲ್ಲಿ ಸಹ ಮೇನ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಕಾಫ್ ಸಿರಪನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲೂ ಸಹ ಎಥನಾಲನ್ನು ಯೂಸ್ ಮಾಡ್ತಾರೆ. ಅದೇ ಥರ ಗ್ಲಿಸರಾಲ್ನ ಇನ್ನೊಂದು ಹೆಸರು ಏನು ಅಂತಂದರೆ, ಅಥವಾ ಗ್ಲಿಸರಾಲ್ನ ಕೆಮಿಕಲ್ ನೇಮ್ ಏನು ಅಂತಂತಂದರೆ ಟ್ರೈಹೈಡ್ರಾಕ್ಸಿ ಪ್ರೋಪೇನ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಇದಕ್ಕೆ ಸಂಬಂಧಿಸಿರುವಂತಹ ಮತ್ತೊಂದಷ್ಟು ಇನ್ಫಾರ್ಮೇಷನ್. ನೆಕ್ಸ್ಟ್ ಕ್ವೆಶನ್, ಅಬಿಸೀನಿಯನ್ ಚಿನ್ನವು ಸುಮಾರಾಗಿ ಡ್ಯಾಶ್ ದ ಮಿಶ್ರ ಲೋಹವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಅಬಿಸೀನಿಯನ್ ಗೋಲ್ಡ್ ಈಸ್ ಅನ್ ಅಲಾಯ್ ಆಫ್ ಅಪ್ರಾಕ್ಸಿಮೇಟ್ಲಿ. ಅಬಿಸೀನಿಯನ್ ಚಿನ್ನ ಯಾವುದರ ಮಿಶ್ರ ಲೋಹ ಆಗಿದೆ ಅಂತ. ಸೊ ಇಲ್ಲಿ ಅಬಿಸೀನಿಯನ್ ಅನ್ನೋದು ಯಾವುದರ ಮಿಶ್ರ ಲೋಹ ಅಂತಂದರೆ 90% ಆಫ್ ಕಾಪರ್ ಆ್ಯಂಡ್ 10% ಆಫ್ ಜಿಂಕ್. 90% ತಾಮ್ರ ಮತ್ತು 10% ಸತು ಇರುತ್ತೆ ಇದರಲ್ಲಿ. ಸೊ ಇದನ್ನು ಬಳಸ್ಕೊಂಡು ನಾವು ತಯಾರು ಮಾಡುವಂಥದ್ದನ್ನೇ ಅಬಿಸೀನಿಯನ್ ಚಿನ್ನ ಅಂತ ಕರಿತೀವಿ. ಅದೇ ಥರ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಮತ್ತೊಂದಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ, ನಾವು ಗೋಲ್ಡನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾವು ಒಂದು ವರ್ಡನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಯಾವುದು ಅಂತಂದರೆ 24 ಕ್ಯಾರೆಟ್ ಗೋಲ್ಡ್ ಅಂತ. ಸೊ ಹಾಗಾದರೆ ಏನಿಲ್ಲಿ 24 ಕ್ಯಾರೆಟ್ ಗೋಲ್ಡ್ ಅಂತಂದರೆ 24 ಕ್ಯಾರೆಟ್ ಗೋಲ್ಡ್ ಈಸ್ ಪ್ಯೂರ್ ಆ್ಯಂಡ್ ಸಾಫ್ಟ್. 24 ಕ್ಯಾರೆಟ್ ಅನ್ನೋದೇನಿದೆ ಅದು ಪ್ಯೂರ್ ಗೋಲ್ಡ್ ಆಗಿರುತ್ತೆ. ಓಕೆ, ಸೊ ಇದು ಪ್ಯೂರ್ ಗೋಲ್ಡ್ ಆಗಿರುತ್ತೆ, ಹಾಗೆ ಇದು ಸಾಫ್ಟ್ ಆಗಿರುತ್ತೆ. ಸೊ ಇದು ಸಾಫ್ಟ್ ಆಗಿರೋದ್ರಿಂದ ಜ್ಯುವೆಲರಿ ಮಾಡೋದಕ್ಕೆ ಅದು ಅಷ್ಟು ಯೂಸ್ಫುಲ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅಲಾಯ್ಡ್ ವಿತ್ ಕಾಪರ್ ಆರ್ ಸಿಲ್ವರ್. ಕಾಪರ್ ಅಥವಾ ಸಿಲ್ವರನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ಅದು ಹಾರ್ಡ್ ಆಗುತ್ತೆ. ಸೊ ಆಗ ಜ್ಯುವೆಲರಿ ಮಾಡೋದಕ್ಕೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ 24 ಕ್ಯಾರೆಟ್ ಅನ್ನೋದೇನಿದೆ ಇದು ಪ್ಯೂರ್ ಫಾರ್ಮ್ ಆಫ್ ಗೋಲ್ಡ್. ಅದೇ ಥರ 22 ಕ್ಯಾರೆಟ್ ಗೋಲ್ಡ್ ಅಂತ ಕೂಡ ಯೂಸ್ ಮಾಡ್ತೀವಿ. ಏನಿದು 22 ಕ್ಯಾರೆಟ್ ಗೋಲ್ಡ್ ಅಂತಂದರೆ 22 ಕ್ಯಾರೆಟ್ ಗೋಲ್ಡಲ್ಲಿ 22 ಪಾರ್ಟ್ಸ್ ಅಷ್ಟು ಪ್ಯೂರ್ ಗೋಲ್ಡ್ ಇರುತ್ತೆ. ಅದೇ ಥರ ಇನ್ನು 2 ಪಾರ್ಟ್ಸ್ ಏನಿದೆ ಆ 2 ಪಾರ್ಟ್ಸ್ ಕಾಪರ್ ಆಗಿರುತ್ತೆ ಅಥವಾ ಸಿಲ್ವರ್ ಆಗಿರುತ್ತೆ. ಕಾಪರ್ ಅಥವಾ ಸಿಲ್ವರನ್ನು ಮಿಕ್ಸ್ ಮಾಡಿ ಆ ಗೋಲ್ಡನ್ನು ರೆಡಿ ಮಾಡಿರ್ತಾರೆ ಅಂತ. ಸೊ ಇದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಈ ವಿದ್ಯುತ್ ಕಾಂತೀಯ ತರಂಗಗಳನ್ನು ತರಂಗ ದೂರದ ಅವರೋಹಣ ಕ್ರಮದಲ್ಲಿ ಬರೆಯಿರಿ. ಅರೇಂಜ್ ದ ಗಿವನ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ವೇವ್ ಲೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ವಿದ್ಯುತ್ ಕಾಂತೀಯ ತರಂಗಗಳನ್ನು ನಾವು ಅದರ ತರಂಗ ದೂರದ ಅವರೋಹಣ ಕ್ರಮದಲ್ಲಿ ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಬರಿಬೇಕಾಗುತ್ತೆ. ಇದನ್ನು ಆನ್ಸರ್ ಮಾಡಬೇಕಾದ್ರೆ ನಾವು ಇನ್ನೊಂದಷ್ಟು ಇನ್ಫಾರ್ಮೇಷನನ್ನು ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ ಏನದು ಇನ್ಫಾರ್ಮೇಷನ್ ಅಂತಂದರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ಈ ವೇವ್ಸನ್ನು ಇದೇ ಆರ್ಡರಲ್ಲಿ ನಾವು ನೆನ್ಪಿಟ್ಕೊಂಡಿದ್ರೆ ನಾವು ಈಸಿಯಾಗಿ ಈ ಕ್ವೆಶನ್ಗೆ ಆನ್ಸರ್ ಮಾಡಬಹುದು. ಸೊ ಫಸ್ಟ್ ಏನು ಅಂತಂದರೆ ರೇಡಿಯೋ ತರಂಗ, ರೇಡಿಯೋ ವೇವ್ಸ್.
ನೆಕ್ಸ್ಟ್ ಒನ್ ಮೈಕ್ರೋವೇವ್ಸ್ ಅಥವಾ ಸೂಕ್ಷ್ಮ ತರಂಗ. ನೆಕ್ಸ್ಟ್ ಒನ್ ಅವಗೆಂಪು ಕಿರಣ ಅಥವಾ ಇನ್ಫ್ರಾರೆಡ್ ವೇವ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಗೋಚರಿತ ಬೆಳಕು ಅಥವಾ ವಿಸಿಬಲ್ ಲೈಟ್ ಅಂತ ಕರಿತೀವಿ. ನೆಕ್ಸ್ಟ್ ನೇರಳಾತೀತ ಕಿರಣ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕ್ಷ ಕಿರಣ ಅಥವಾ ಎಕ್ಸ್ ರೇಸ್. ನೆಕ್ಸ್ಟ್ ಒನ್ ಗಾಮಾ ರೇಸ್. ಸೊ ಇದೇ ಆರ್ಡರಲ್ಲಿ ನಾವು ನೆನ್ಪಿಟ್ಕೊಂಡಿದ್ರೆ ನಾವು ಈ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಈ ವೇವ್ಸನ್ನು ಇದೇ ಆರ್ಡರಲ್ಲಿ ನೆನ್ಪಿಟ್ಕೋಬೇಕಾದ್ರೆ ನಾವೊಂದು ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಏನದು ಅಂತಂದರೆ ರಾಮಿ ಇನ್ ಲವ್ ಎಕ್ಸ್ ಗ್ಯಾಮಿ. ಸೊ ಇಲ್ಲಿ ಈ ಟ್ರಿಕ್ ವರ್ಡ್ ಏನಿದೆ ಇದನ್ನು ನೆನ್ಪಿಟ್ಕೊಂಡಿದ್ರೆ ನಾವು ಈ ಕ್ವೆಶನ್ಗೆ ಆನ್ಸರ್ ಮಾಡಬಹುದು. ಇಲ್ಲಿ ರಾಮಿ ಇನ್ ಲವ್ ಎಕ್ಸ್ ಗ್ಯಾಮಿ ಅಂತ ಇದೆ. ಸೊ ಇಲ್ಲಿ RA ಅಂತಂದರೆ ರೇಡಿಯೋ ವೇವ್ಸ್, MI ಅಂತಂದರೆ ಮೈಕ್ರೋವೇವ್ಸ್, ಹಾಗೆ ಇನ್ ಅಂತಂದರೆ ಇನ್ಫ್ರಾರೆಡ್ ರೇಸ್, L ಅಂತಂದರೆ ಲೈಟ್ ಅಂತಂದರೆ ವಿಸಿಬಲ್ ಲೈಟ್. ನಾವು ವಿಸಿಬಲ್ ಲೈಟನ್ನು ಲೈಟ್ ಅಂತಲೇ ಕರಿತೀವಿ. ಸೊ ಹಾಗಾಗಿ L ಅಂತಂದರೆ ವಿಸಿಬಲ್ ಲೈಟ್, ಹಾಗೆ UV ಅಂತಂದರೆ ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ ಅಂದರೆ ಎಕ್ಸ್ ರೇಸ್, ಹಾಗೆ ಗ್ಯಾಮ್ ಅಂತಂದರೆ ಗಾಮಾ ರೇಸ್. ಸೊ ಈ ಆರ್ಡರಲ್ಲಿ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ನೆನ್ಪಿಟ್ಕೊಂಡ್ರೆ ಈ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ನಾವಿಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ವೇವ್ ಲೆಂತ್ ಹಾಗೆ ಫ್ರೀಕ್ವೆನ್ಸಿ ಇವೆರಡನ್ನು ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು ಒಂದು ಸಿಂಪಲ್ ಡಯಾಗ್ರಾಮ್ ಮೂಲಕ. ಹೇಗೆ ಅದು ಅಂತಂದರೆ ನಾವೇನು ಮಾಡೋಣ ಅಂದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಒಂದು ಸಿಂಪಲ್ ಡಯಾಗ್ರಾಮ್ ಮೂಲಕ ಬರೆಯೋಣ. ಸೊ ಫಸ್ಟ್ ಬರೆಯೋದಕ್ಕೆ ನಾವೇನು ಮಾಡಬೇಕು, ವೇವ್ ಲೆಂತ್ ಜಾಸ್ತಿ ಬರಿಬೇಕು, ಬಟ್ ಫ್ರೀಕ್ವೆನ್ಸಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ರೇಡಿಯೋ ವೇವ್ಸನ್ನು. ನೆಕ್ಸ್ಟ್ ಬರೋವಂಥದ್ದಕ್ಕೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಬಟ್ ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಆಗ ವೇವ್ ಲೆಂತ್ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಮೈಕ್ರೋವೇವ್ಸ್. ನೆಕ್ಸ್ಟ್ ಒನ್ ಅಷ್ಟೇ, ಇನ್ನು ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಆಗ ವೇವ್ ಲೆಂತು ಇನ್ನೂ ಕಡಿಮೆ ಆಗುತ್ತೆ. ಇದು ಯಾವುದಕ್ಕೆ ಅಂತಂದರೆ ಇನ್ಫ್ರಾರೆಡ್ ರೇಸ್ಗೆ. ನೆಕ್ಸ್ಟ್ ವಿಸಿಬಲ್ ಲೈಟ್ ಅಷ್ಟೇ, ಫ್ರೀಕ್ವೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ವೇವ್ ಲೆಂತು ಕಡಿಮೆ ಆಗುತ್ತೆ. ಇದು ವಿಸಿಬಲ್ ಲೈಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಅಲ್ಟ್ರಾವೈಲೆಟ್ ರೇಸು. ಅಲ್ಟ್ರಾವೈಲೆಟ್ ರೇಸ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ವೇವ್ ಲೆಂತ್ ಕಡಿಮೆ ಆಗುತ್ತೆ. ಓಕೆ, ಸೊ ಅದೇ ಥರ ಎಕ್ಸ್ ರೇಸ್ಗೂ ಅಷ್ಟೇ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ವೇವ್ ಲೆಂತು ಕಡಿಮೆ ಆಗುತ್ತೆ. ಕೊನೆಯದಾಗಿ ಬರೋದು ಗಾಮಾ ರೇಸ್. ಗಾಮಾ ರೇಸ್ಗೂ ಅಷ್ಟೇ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ವೇವ್ ಲೆಂತ್ ಕಡಿಮೆ ಆಗುತ್ತೆ. ಓಕೆ, ಸೊ ಈ ಆರ್ಡರಲ್ಲಿ ನಾವು ನೆನ್ಪಿಟ್ಕೊಂಡಿದ್ರೆ ಈ ಥರ ಕ್ವೆಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಫಸ್ಟ್ ಯಾವುದಿದೆ, ರೇಡಿಯೋ ವೇವ್ಸ್ ಇದೆ. ಸೊ ರೇಡಿಯೋ ವೇವ್ಸ್ಗೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಓಕೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಅದೇ ಥರ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಕಡಿಮೆ ಫ್ರೀಕ್ವೆನ್ಸಿ, ವೇವ್ ಲೆಂತ್ ತರಂಗ ದೂರ ಜಾಸ್ತಿ ಇರುತ್ತೆ. ಓಕೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಹಾಗೆ ಫ್ರೀಕ್ವೆನ್ಸಿ ಆವೃತ್ತಿ ಏನಿದೆ ಅದು ಕಡಿಮೆ ಇರುತ್ತೆ. ಅದೇ ಥರ ಕೊನೆಗೆ ಬಂದಂಗೆ, ಕೊನೆಗೆ ಇಲ್ಲಿ ಯಾವುದಿರುತ್ತೆ ಅಂತಂದರೆ ಗಾಮಾ ರೇಸ್ ಇರುತ್ತೆ. ಈ ಗಾಮಾ ರೇಸ್ಗೆ ಏನು ಅಂತಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ, ಹಾಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸೊ ಈ ಆರ್ಡರಲ್ಲಿ ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಇಲ್ಲಿ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಕೊಟ್ಟಿರೋವಂಥ ಕ್ವೆಶನ್ನಲ್ಲಿ ಯಾವ್ಯಾವ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ ಮೇಲೆ ನಾವಿಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ರೇಡಿಯೋ ವೇವ್ಸ್ ಇದೆ. ಸೊ ರೇಡಿಯೋ ವೇವ್ಸ್ ಇಲ್ಲಿದೆ. ಅದೇ ಥರ ಇನ್ಫ್ರಾರೆಡ್ ರೇಸ್ ಇದೆ. ಸೊ ಫಸ್ಟ್ ಇಲ್ಲಿರೋವಂಥದ್ದು ರೇಡಿಯೋ ವೇವ್ಸ್. ನಾವು ಬರಿಬೇಕಾಗಿರೋದು ವೇವ್ ಲೆಂತ್ನ ಡಿಕ್ರೀಸಿಂಗ್ ಆರ್ಡರಲ್ಲಿ. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ನಾವೇನು ಅಂತಂದರೆ ರೇಡಿಯೋ ವೇವ್ಸ್ ಇದೇ ಆರ್ಡರಲ್ಲಿ ಈ ವರ್ಡ್ಸನ್ನು ನೆನ್ಪಿಟ್ಕೊಂಡಾಗ ಸೊ ರೇಡಿಯೋ ವೇವ್ಸ್ಗೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಹಾಗೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಲಾಸ್ಟಿಗೆ ಬಂದಂಗೆ ಅಂದರೆ ಗಾಮಾ ರೇಸ್ಗೆ ಬರೋ ಅಷ್ಟರಲ್ಲಿ ವೇವ್ ಲೆಂತ್ ಕಡಿಮೆ ಆಗುತ್ತೆ, ವೇವ್ ಲೆಂತ್ ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಇದೇ ಕ್ವೆಶನನ್ನು ಫ್ರೀಕ್ವೆನ್ಸಿ ಬೇಸ್ ಮೇಲೆ ಆದರೂ ಕ್ವಶನ್ ಕೊಡಬಹುದು, ವೇವ್ ಲೆಂತ್ ಬೇಸ್ ಮೇಲಾದರೂ ಕ್ವಶನ್ ಕೊಡಬಹುದು. ಈ ಆರ್ಡರನ್ನು ನೆನ್ಪಿಟ್ಕೊಂಡ್ರೆ ನಾವಿಲ್ಲಿ ಈಸಿಯಾಗಿ ಆನ್ಸರ್ ಮಾಡಬಹುದು. ನಾವಿಲ್ಲಿ ಏನು ಬರಿಬೇಕಾಗಿರೋದು ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್, ಡಿಕ್ರೀಸಿಂಗ್ ಆರ್ಡರಲ್ಲಿ ಬರಿಬೇಕು ಅಲ್ವಾ. ಡಿಕ್ರೀಸಿಂಗ್ ಆರ್ಡರ್ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ರೇಸ್ಗೆ ಜಾಸ್ತಿ ವೇವ್ ಲೆಂತ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಫಸ್ಟ್ ರೇಡಿಯೋ ವೇವ್ ಕೊಟ್ಟಿದ್ದಾರೆ. ಸೊ ರೇಡಿಯೋ ವೇವ್ಸ್ಗೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಹಾಗಾದರೆ ಫಸ್ಟ್ ಬರೋವಂಥದ್ದು ಯಾವುದು ಅಂದರೆ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಫಸ್ಟ್ ಬರುತ್ತೆ. ಅದಾದಮೇಲೆ ಇನ್ಫ್ರಾರೆಡ್ ರೇಸ್ ಕೊಟ್ಟಿದ್ದಾರೆ. ಇನ್ಫ್ರಾರೆಡ್ ರೇಸ್ ಇಲ್ಲಿದೆ. ನಂತರ
ಮೈಕ್ರೋವೇವ್ಸನ್ನು ಕೊಟ್ಟಿದ್ದಾರೆ. ಮೈಕ್ರೋವೇವ್ಸು ರೇಡಿಯೋ ವೇವ್ಸ್ಗಿಂತ ಕಡಿಮೆ ವೇವ್ ಲೆಂತ್ ಇರುತ್ತೆ, ಅಂದರೆ ಸೆಕೆಂಡ್ ಒನ್ ಇರುತ್ತೆ. ಅದೇ ಥರ ಇನ್ಫ್ರಾರೆಡ್ ರೇಸ್ ಏನಿದೆ ಇದು ಥರ್ಡ್ ಪ್ಲೇಸಲ್ಲಿ ಇರುತ್ತೆ. ಹಾಗೆ ಗಾಮಾ ರೇಸ್ ಇದೆ, ಎಕ್ಸ್ ರೇಸ್ ಇದೆ. ಗಾಮಾ ರೇಸ್ ಹಾಗೆ ಎಕ್ಸ್ ರೇಸ್ಗೆ ಕಂಪೇರ್ ಮಾಡಿದಾಗ ಯಾವುದಕ್ಕೆ ಜಾಸ್ತಿ ವೇವ್ ಲೆಂತ್ ಇರುತ್ತೆ ಅಂತಂದರೆ ಎಕ್ಸ್ ರೇಸ್ಗೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಲಾಸ್ಟಲ್ಲಿ ಬರೋವಂಥದ್ದು ಯಾವುದು ಅಂತಂದರೆ ಗಾಮಾ ರೇಸ್. ಸೊ ಇದನ್ನು ಆರ್ಡರಲ್ಲಿ ನಾವು ಬರೆದಾಗ ಏನಾಗುತ್ತೆ ಅಂದರೆ ರೇಡಿಯೋ ವೇವ್ಸ್ ಫಸ್ಟ್ ಬರುತ್ತೆ. ಸೊ ರೇಡಿಯೋ ವೇವ್ಸ್ ಫಸ್ಟ್ ಬರುತ್ತೆ. ಅದಾದಮೇಲೆ ಬರೋವಂಥದ್ದು ಯಾವುದು ಅಂತಂದರೆ ಮೈಕ್ರೋವೇವ್, ಅದಾದಮೇಲೆ ಬರೋವಂಥದ್ದು ಇನ್ಫ್ರಾರೆಡ್ ರೇಸ್, ಅದಾದಮೇಲೆ ಬರೋವಂಥದ್ದು ಎಕ್ಸ್ ರೇಸ್, ಅದಾದಮೇಲೆ ಬರೋವಂಥದ್ದು ಗಾಮಾ ರೇಸ್. ಸೊ ಈ ಥರ ಕ್ವೆಶನ್ಗೆ ಇದನ್ನು ನೆನ್ಪಿಟ್ಕೊಂಡಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಈ ಕ್ವೆಶನನ್ನು ವೇವ್ ಲೆಂತ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಇದೇ ಕ್ವೆಶನನ್ನು ಫ್ರೀಕ್ವೆನ್ಸಿ ಬೇಸ್ ಮೇಲೆಯೂ ಸಹ ಕೊಡಬಹುದು. ಸೊ ಫ್ರೀಕ್ವೆನ್ಸಿನೂ ಸಹ ಈ ಟೇಬಲನ್ನು ಅಥವಾ ಇದೇ ಆರ್ಡರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ನೆನ್ಪಿಟ್ಕೊಂಡಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್. ಸಾಮಾನ್ಯ ಅಡಿಗೆ ಉಪ್ಪು ಸೋಡಿಯಂ ಕ್ಲೋರೈಡ್, ಬೇಕಿಂಗ್ ಸೋಡಾ ಯಾವುದು ಅಂತ ಕೊಟ್ಟಿದ್ದಾರೆ. ಆರ್ಡಿನರಿ ಟೇಬಲ್ ಸಾಲ್ಟ್ ಈಸ್ ಸೋಡಿಯಂ ಕ್ಲೋರೈಡ್, ವಾಟ್ ಈಸ್ ಬೇಕಿಂಗ್ ಸೋಡಾ ಅಂತ ಕ್ವೆಶನ್ ಕೊಟ್ಟಿದ್ದಾರೆ. ಅಂತಂದರೆ ಏನು ಇಲ್ಲಿ ಕೊಟ್ಟಿರೋದು ಏನು ಅಂತಂದರೆ ಸಾಮಾನ್ಯ ಅಡಿಗೆ ಉಪ್ಪಿನ ಕೆಮಿಕಲ್ ನೇಮ್ ಏನು ಅಂತಂದರೆ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂತಂದರೆ ಸಾಮಾನ್ಯ ಅಡಿಗೆ ಉಪ್ಪು. ನಾವು ಬರಿಬೇಕಾಗಿರೋದು ಬೇಕಿಂಗ್ ಸೋಡಾನ ಕೆಮಿಕಲ್ ನೇಮ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬೇಕಿಂಗ್ ಸೋಡಾನ ಕೆಮಿಕಲ್ ನೇಮ್ ಏನು ಅಂತಂದರೆ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಸಹ ಕರೀತಾರೆ. ಓಕೆ, ಸೊ ಬೇಕಿಂಗ್ ಸೋಡಾದ ಕೆಮಿಕಲ್ ನೇಮು ಸೋಡಿಯಂ ಬೈಕಾರ್ಬೋನೇಟ್. ಅದೇ ಥರ ಇನ್ನೊಂದಷ್ಟು ಕೆಮಿಕಲ್ ನೇಮ್ಸನ್ನು ನೋಡೋದಾದರೆ ಈ ಕೆಮಿಕಲ್ ನೇಮ್ಸನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರೀವಿಯಸ್ ಇಯರಲ್ಲಿ ಸುಮಾರು ಸಲ ಇದ್ರ ಬೇಸ್ ಮೇಲೆ ಕ್ವೆಶನ್ಸ್ ಅರೇಸ್ ಆಗಿತ್ತು. ಓಕೆ, ಸೊ ಕಾಮನ್ ಸಾಲ್ಟಿನ ಕೆಮಿಕಲ್ ನೇಮ್ ಏನು ಅಂತಂದರೆ ಸೋಡಿಯಂ ಕ್ಲೋರೈಡ್, ಹಾಗೆ ಅದರ ಫಾರ್ಮುಲಾ ಏನು ಅಂತಂದರೆ NaCl. ಬೇಕಿಂಗ್ ಸೋಡಾನ ಕೆಮಿಕಲ್ ನೇಮು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಸಹ ಕರೀತಾರೆ. ಅದರ ಫಾರ್ಮುಲಾ ಏನು ಅಂತಂದರೆ NaHCO3. ಅದೇ ಥರ ಬ್ಲೀಚಿಂಗ್ ಪೌಡರ್ನ ಕೆಮಿಕಲ್ ನೇಮ್ ಏನು ಅಂತಂದರೆ ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್ ಅನ್ನೋದು ಬ್ಲೀಚಿಂಗ್ ಪೌಡರ್ನ ಕೆಮಿಕಲ್ ನೇಮ್. ಹಾಗೆ ಅದರ ಕೆಮಿಕಲ್ ಫಾರ್ಮುಲಾ ಏನು ಅಂತಂದರೆ CaOCl2. ಅದೇ ಥರ ವಾಷಿಂಗ್ ಸೋಡಾನ ಕೆಮಿಕಲ್ ನೇಮ್ ಏನು ಅಂತಂದರೆ ಸೋಡಿಯಂ ಕಾರ್ಬೋನೇಟ್. ಅದರ ಫಾರ್ಮುಲಾ ಏನು ಅಂತಂದರೆ Na2CO3 10H2O. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಕೆಮಿಕಲ್ ನೇಮ್ ಏನು ಅಂತಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹಾಗೆ ಅದರ ಕೆಮಿಕಲ್ ಫಾರ್ಮುಲಾ ಏನು ಅಂತಂದರೆ CaSO4 12H2O. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾಫಿ ಮತ್ತು ಟೀಯಲ್ಲಿ ಪ್ರಧಾನ ಸಕ್ರಿಯ ಘಟಕ ಯಾವುದು? ದ ಮೇನ್ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಟೀ ಆ್ಯಂಡ್ ಕಾಫಿ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಟೀ ಆ್ಯಂಡ್ ಕಾಫಿಯಲ್ಲಿರುವಂತಹ ಮೇನ್ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತಂದರೆ ಅದು ಕೆಫಿನ್ ಅನ್ನೋದು ಟೀ ಮತ್ತು ಕಾಫಿಯಲ್ಲಿ ಇರುವಂಥದ್ದು. ಅದೇ ಥರ ನಿಕೋಟಿನ್ ಅನ್ನೋದು ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ನಿಕೋಟಿನ್ ಅನ್ನೋದು ಟೊಬ್ಯಾಕೋ ಅಲ್ಲಿ ಇರುತ್ತೆ. ಓಕೆ, ಟೊಬ್ಯಾಕೋ ಅಲ್ಲಿರುವಂತಹ ಇಂಪಾರ್ಟೆಂಟ್ ಘಟಕ ಯಾವುದು ಅಥವಾ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತಂದರೆ ಅದು ನಿಕೋಟಿನ್. ಓಕೆ, ನೆಕ್ಸ್ಟ್ ಕ್ವೆಶನ್. ನಮ್ಮ ಚರ್ಮ ಬಿಸಿಲಿಗೆ ಒಡ್ಡಿದಾಗ ಕಡು ಬಣ್ಣದ್ದಾಗುತ್ತದೆ, ಇದಕ್ಕೆ ಕಾರಣವಾದ ವರ್ಣದ್ರವ್ಯ ಯಾವುದು ಅಂತ ಕೇಳಿದ್ದಾರೆ. ಅವರ್ ಸ್ಕಿನ್ ವೆನ್ ಎಕ್ಸ್ಪೋಸ್ಡ್ ಟು ಎಕ್ಸಸ್ ಸನ್ಲೈಟ್ ಬಿಕಮ್ಸ್ ಡಾರ್ಕ್, ದಿಸ್ ಈಸ್ ಬಿಕಾಸ್ ಅವರ್ ಸ್ಕಿನ್ ಪಿಗ್ಮೆಂಟ್ಸ್ ಕಾಲ್ಡ್ ಅಂತ ಕೇಳಿದರೆ. ನಾವು ಬಿಸಿಲಿಗೆ ಹೋದಾಗ ನಮ್ಮ ಸ್ಕಿನ್ ಡಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ, ಇದಕ್ಕೆ ಕಾರಣವಾಗಿರುವಂತಹ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದು ಆ ಪಿಗ್ಮೆಂಟ್ ಅಂತಂದರೆ ಮೆಲನಿನ್ ಪಿಗ್ಮೆಂಟ್. ಸೊ ಮೆಲನಿನ್ ಅನ್ನೋದು ನಮ್ಮ ಸ್ಕಿನ್ನಲ್ಲಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಯಾವಾಗ ಅದರ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಆಗ ನಮ್ಮ ಸ್ಕಿನ್ ಏನಿದೆ ಅದು ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಅಂದರೆ ಡಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಜಾಸ್ತಿ ಹೊತ್ತು ಸನ್ಲೈಟಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸನ್ಲೈಟು ಮೆಲನಿನ್ ಪಿಗ್ಮೆಂಟು ಜಾಸ್ತಿ ಪ್ರೊಡಕ್ಷನ್ ಆಗೋ ಥರ ಮಾಡುತ್ತೆ. ಓಕೆ, ನಾವು ಸನ್ಲೈಟಲ್ಲಿ ಇದ್ದಾಗ ಅಂದರೆ ಬಿಸಿಲಲ್ಲಿದ್ದಾಗ ಮೆಲನಿನ್ ಅನ್ನೋದು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಯಾವಾಗ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಆಗ ನಮ್ಮ ಸ್ಕಿನ್ನು ಡಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸ್ಕಿನ್ನಲ್ಲಿರುವಂತಹ ಯಾವ ಪಿಗ್ಮೆಂಟು ಸ್ಕಿನ್ ಕಲರ್ಗೆ ಕಾರಣ ಅಂತಂದರೆ ಅದು ಮೆಲನಿನ್ ಪಿಗ್ಮೆಂಟ್. ಅದೇ ಥರ ನಮ್ಮ ಹೇರಲ್ಲಿ ಯಾವ ಪಿಗ್ಮೆಂಟ್ ಇರುತ್ತೆ ಅಂತಂದರೆ ಅದು ಕೆರೋಟಿನ್ ಅನ್ನೋದು ಹೇರಲ್ಲಿರುವಂತಹ ಒಂದು ಕಲರ್ ಪಿಗ್ಮೆಂಟ್. ಓಕೆ, ಸೊ ಹೇರಲ್ಲಿರುವಂಥ ಪಿಗ್ಮೆಂಟ್ ಯಾವುದು ಅಂತ ಕೇಳಬಹುದು, ಅದು ಯಾವುದು ಅಂತಂದರೆ ಕೆರೋಟಿನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾರ್ಬನ್ನಿನ ಅತಿ ಗಡುಸು ರೂಪ ಈ ಪೈಕಿ ಅಂತ ಕೊಟ್ಟಿದ್ದಾರೆ. ದ ಹಾರ್ಡೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಈಸ್ ಕೋಕ್, ಗ್ರಾಫೈಟ್, ವಜ್ರ, ಇದ್ದಿಲು ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಕಾರ್ಬನ್ನಿನ ಗಡುಸು ರೂಪ ಯಾವುದು ಅಂತಂದರೆ ಅದು ವಜ್ರ. ಡೈಮಂಡ್ ಅನ್ನೋದೇನಿದೆ ಕಾರ್ಬನ್ನ ಹಾರ್ಡೆಸ್ಟ್ ಫಾರ್ಮ್ ಆಗಿರುತ್ತೆ. ಅದೇ ಥರ ಕೋಕ್ ಅನ್ನೋದೇನು ಅಂತಂದರೆ ಕೋಕ್ ಅನ್ನೋದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್.
ಸೊ ಇದು ಕೂಡ ಕ್ವಶನ್ ಕೇಳ್ಬೋದು. ವಿಚ್ ಇಸ್ ದ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕೇಳ್ಬೋದು. ಸೊ ಯಾವುದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತಂದರೆ ಕೋಕ್ ಅನ್ನೋದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಅದೇ ಥರ ಗ್ರಾಫೈಟ್ ಏನಿದು ಅಂತಂದರೆ ಗ್ರಾಫೈಟ್ ಅನ್ನೋದು ಸ್ಮೂತ್ ಆ್ಯಂಡ್ ಸ್ಲಿಪ್ಪರಿ. ಅದು ಹೇಗಿರುತ್ತೆ ಅಂತಂದರೆ ಸ್ಮೂತ್ ಆ್ಯಂಡ್ ಸ್ಲಿಪ್ಪರಿ ಆಗಿರುತ್ತೆ. ಅದೇ ಥರ ಗ್ರಾಫೈಟ್ ಅನ್ನೋದೇನಿದೆ ಇದು ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿನ ಮೆಟಲ್ಸ್ ಹೇಗೆ ಕಂಡಕ್ಟ್ ಮಾಡುತ್ತೋ ಅದೇ ಥರ ಗ್ರಾಫೈಟು ಸಹ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದ್ದಿಲು ಅನ್ನೋದು ಏನಿದು ಅಂತಂದರೆ ಇದ್ದಿಲು ಅನ್ನೋದು ಅಮಾರ್ಫಸ್ ಫಾರ್ಮ್ ಆಫ್ ಕಾರ್ಬನ್. ಅಮಾರ್ಫಸ್ ಫಾರ್ಮ್ ಅಂದರೆ ಅಸ್ಫಟಿಕ ರೂಪ. ಕಾರ್ಬನ್ನಿನ ಅಮಾರ್ಫಸ್ ಅಥವಾ ಅಸ್ಫಟಿಕ ರೂಪ ಆಗಿರುತ್ತೆ. ಸೊ ಇಲ್ಲಿ ಕೋಕ್ ಅನ್ನೋದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಅದೇ ಥರ ಗ್ರಾಫೈಟ್ ಅನ್ನೋದು ಹೇಗಿರುತ್ತೆ ಅಂತಂದರೆ ಸ್ಮೂತ್ ಆ್ಯಂಡ್ ಸ್ಲಿಪರಿ ಆಗಿರುತ್ತೆ. ಹಾಗೆ ಗ್ರಾಫೈಟ್ ಅನ್ನೋದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ಡೈಮಂಡ್ ಅನ್ನೋದೇನಿದೆ ಇದು ಹಾರ್ಡೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಆಗಿರುತ್ತೆ. ಇದ್ದಿಲು ಅನ್ನೋದು ಅಮಾರ್ಫಸ್ ಫಾರ್ಮ್ ಆಫ್ ಕಾರ್ಬನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಯಾವ ವಿಟಮಿನ್ ಕೊರತೆಯು ರಾತ್ರಿ ಕುರುಡಿಗೆ ಕಾರಣವಾಗುತ್ತದೆ? ನೈಟ್ ಬ್ಲೈಂಡ್ನೆಸ್ ಈಸ್ ಕಾಸ್ಡ್ ಬೈ ಲ್ಯಾಕ್ ಆಫ್ ವಿಚ್ ವಿಟಮಿನ್ ಅಂತ ಇದೆ. ಸೊ ಯಾವ ವಿಟಮಿನ್ ಕೊರತೆಯಿಂದ ನಮಗೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ ಅಂತಂದರೆ ಅದು ವಿಟಮಿನ್ ಎ. ವಿಟಮಿನ್ ಎನ ಕೊರತೆಯಿಂದ ನಮಗೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಅದೇ ಥರ ವಿಟಮಿನ್ ಎನ ನಾವು ರೆಟಿನಾಲ್ ಅಂತ ಸಹ ಕರಿತೀವಿ. ವಿಟಮಿನ್ ಎನ ರೆಟಿನಾಲ್ ಅಂತ ಕರಿತೀವಿ. ವಿಟಮಿನ್ ಎ ಡಿಫಿಷಿಯನ್ಸಿ ಡಿಸೀಸ್ ಯಾವುದು ಅಂತಂದರೆ ನೈಟ್ ಬ್ಲೈಂಡ್ನೆಸ್. ವಿಟಮಿನ್ B1 ನಾವು ಥಯಾಮಿನ್ ಅಂತ ಸಹ ಕರಿತೀವಿ. ವಿಟಮಿನ್ B1 ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಬೆರಿಬೆರಿ. ಹಾಗೆ ವಿಟಮಿನ್ B12 ಡಿಫಿಷಿಯನ್ಸಿ ಡಿಸೀಸ್ ಯಾವುದು ಅಂತಂದರೆ ಅನಿಮಿಯಾ. ವಿಟಮಿನ್ ಸಿ ಅನ್ನು ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಲೂ ಸಹ ಕರಿತೀವಿ. ಈ ಕ್ವೆಶನ್ನು ಪ್ರೀವಿಯಸ್ ಇಯರಲ್ಲಿ ತುಂಬ ಸಲ ಅರೈಸ್ ಆಗಿತ್ತು. ಏನಂತಂದರೆ ಯಾವ ವಿಟಮಿನನ್ನು ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಸಹ ಕರಿತೀವಿ ಅಂತ. ಸೊ ವಿಟಮಿನ್ ಸಿ ಅನ್ನು ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ವಿಟಮಿನ್ ಸಿನ ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಸ್ಕರ್ವಿ. ವಿಟಮಿನ್ ಡಿ ಅನ್ನು ನಾವು ಕ್ಯಾಲ್ಸಿಫೆರಾಲ್ ಅಂತಲೂ ಕರಿತೀವಿ. ಹಾಗೆ ವಿಟಮಿನ್ ಡಿನ ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ರಿಕೆಟ್ಸ್. ವಿಟಮಿನ್ ಕೆನ ಡಿಫಿಷಿಯನ್ಸಿ ಡಿಸೀಸ್ ಯಾವುದು? ವಿಟಮಿನ್ ಕೆನ ಡಿಫಿಷಿಯನ್ಸಿಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಫ್ರಮ್ ವುಂಡ್. ಸೊ ಇವಿಷ್ಟು ಡಿಸೀಸಸ್ಸು ವಿಟಮಿನ್ ಡಿಫಿಷಿಯನ್ಸಿ ಡಿಸೀಸಸ್ ಆಗಿದೆ. ಇವಿಷ್ಟನ್ನು ಸಹ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಚಳಿಗಾಲದಲ್ಲಿ ಶೀತ ದೇಶಗಳಲ್ಲಿ ಮಂಜಿನ ರಸ್ತೆಗಳ ಮೇಲಿನ ಮಂಜುಗಡ್ಡೆ ದ್ರವಿಸಲು ಇದನ್ನು ಸೇರಿಸುವರು ಅಂತ ಕೊಟ್ಟಿದ್ದಾರೆ. ಡ್ಯೂರಿಂಗ್ ವಿಂಟರ್ ಇನ್ ಕೋಲ್ಡ್ ಕಂಟ್ರೀಸ್ ದ ಡ್ಯಾಶ್ ಈಸ್ ಮಿಕ್ಸ್ಡ್ ಟು ಮೆಲ್ಟ್ ದ ಐಸ್ ಆನ್ ದ ಐಸಿ ರೋಡ್ಸ್ ಅಂತ. ಅಂದರೆ ಐಸಿ ರೋಡ್ಸ್ ಮೇಲೆ ಇರುವಂತಹ ಐಸನ್ನು ದ್ರವಿಸೋದಕ್ಕೆ ನಾವು ಯಾವ ಪದಾರ್ಥವನ್ನು ಯೂಸ್ ಮಾಡಬಹುದು ಅಂತ. ಸೊ ಇದು ಡೈರೆಕ್ಟ್ ಕ್ವೆಶನ್ ಆಗಿದೆ. ಅಲ್ಲಿ ಯೂಸ್ ಮಾಡೋವಂಥದ್ದು ಯಾವುದು ಅಂತಂದರೆ ಸಾಲ್ಟ್. ಅಡುಗೆ ಉಪ್ಪನ್ನು ನಾವು ಯೂಸ್ ಮಾಡೋದ್ರಿಂದ ಅಲ್ಲೇನಾಗುತ್ತೆ ಅಂತಂದರೆ ಮಂಜುಗಡ್ಡೆ ದ್ರವಿಸುತ್ತೆ, ನೀರಾಗಿ ಕನ್ವರ್ಟ್ ಆಗುತ್ತೆ. ಸೊ ಏನು ಮಾಡುತ್ತೆ ಇಲ್ಲಿ ಸಾಲ್ಟ್ ಅಂತಂದರೆ ಸಾಲ್ಟ್ ಫ್ರೀಸಿಂಗ್ ಪಾಯಿಂಟನ್ನು, ವಾಟರ್ನ ಫ್ರೀಸಿಂಗ್ ಪಾಯಿಂಟನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಲ್ಲಿರುವಂಥ ಮಂಜುಗಡ್ಡೆ ಕರಗಿ ನೀರಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಕೊಠಡಿಯ ಉಷ್ಣತೆಯಲ್ಲಿ ಯಾವ ಲೋಹ ಧಾತುವು ದ್ರವವಾಗಿರುತ್ತದೆ? ವಿಚ್ ಮೆಟಾಲಿಕ್ ಎಲಿಮೆಂಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಫಾರ್ಮಲ್ಲಿರುವಂತಹ ಲೋಹ ಯಾವುದು ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಸತು, ನಿಕಲ್, ಸೀಸಾ, ಪಾದರಸ ಇದೆ. ಜಿಂಕ್, ನಿಕಲ್, ಲೆಡ್ ಆ್ಯಂಡ್ ಮರ್ಕ್ಯೂರಿ ಅಂತ ಇದೆ. ಇದರಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ಪಾದರಸ. ಪಾದರಸ ಅಥವಾ ಮರ್ಕ್ಯೂರಿ ಏನಿದೆ ಇದು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಅದೇ ಥರ ಇನ್ನೊಂದಷ್ಟು ಕ್ವೆಶನ್ಸ್ ಕೇಳೋದಾದರೆ ಲಿಕ್ವಿಡ್ ನಾನ್ ಮೆಟಲ್ ಯಾವುದು ಅಂತಂದರೆ ಅದು ಬ್ರೋಮಿನ್ ಆಗಿರುತ್ತೆ. ಮೋಸ್ಟ್ ಡಕ್ಟೈಲ್ ಮೆಟಲ್ ಯಾವುದು ಅಂತಂದರೆ ಗೋಲ್ಡ್. ಮೋಸ್ಟ್ ಡಕ್ಟೈಲ್ ಮೆಟಲ್ ಅಂತಂದರೆ 1 ಗ್ರಾಮ್ ಗೋಲ್ಡಲ್ಲಿ ನಾವು ಎಷ್ಟು ಉದ್ದದ ತಂತಿ ಎಳಿಬಹುದು ಅಂದರೆ ಸುಮಾರು 2 ಕಿಲೋಮೀಟರ್ ಅಷ್ಟು ದೂರದ ಒಂದು ತಂತಿಯನ್ನು ಎಳಿಬಹುದು. ಡಕ್ಟೈಲ್ ಅಂತಂದರೆ ತಂತಿಗಳಾಗಿ ಬದಲಾವಣೆ ಮಾಡುವಂಥ ಒಂದು ಪ್ರಾಪರ್ಟಿ, ಮೆಟಲ್ಸ್ನ ಪ್ರಾಪರ್ಟಿ ಏನಿದೆ ಅದನ್ನೇ ನಾವು ಡಕ್ಟೈಲ್ ಅಂತ ಕರಿತೀವಿ. ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಯಾವ್ದು ಅಂತಂದರೆ ಸಿಲ್ವರ್ ಆ್ಯಂಡ್ ಕಾಪರ್. ಸಿಲ್ವರ್ ಆ್ಯಂಡ್ ಕಾಪರ್ ಏನಿದೆ ಇದು ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಆಗಿರುತ್ತೆ. ನೆಕ್ಸ್ಟ್ ಕಂಪ್ಯಾರಿಟಿವ್ಲಿ ಪೂರ್ ಕಂಡಕ್ಟರ್ಸ್ ಯಾವುದು ಅಂತಂದರೆ ಲೆಡ್ ಆ್ಯಂಡ್ ಮರ್ಕ್ಯೂರಿ. ನೆಕ್ಸ್ಟ್ ಮೆಟಲ್ಸ್ ದಟ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆರ್ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್. ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ ಏನಿದೆ ಇದು ನಮ್ಮ ಅಂಗೈಯಲ್ಲಿ ಇಟ್ಕೊಂಡಾಗ ಆ ಟೆಂಪರೇಚರ್ಗೆ ಅದು ಕರಗಿಬಿಡುತ್ತೆ. ಅಂತಂದರೆ ಅದು ಅಷ್ಟು ಲೋ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರುತ್ತೆ. ಯೂಶಲಿ ಮೆಟಲ್ಸಿಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಎಕ್ಸೆಪ್ಟ್ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್. ನೆಕ್ಸ್ಟ್ ಆಲ್ಕಲಿ ಮೆಟಲ್ಸ್ ಯಾವ್ಯಾವು ಅಂತಂದರೆ ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್ ಇವನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಈ ಮೆಟಲ್ಸು ಸಾಫ್ಟ್ ಆಗಿರ್ತವೆ. ಇದನ್ನು ನಾವು ನೈಫಿಂದ ಕಟ್ ಮಾಡ್ಬೋದು. ಅಷ್ಟೊಂದು ಸಾಫ್ಟ್ ಆಗಿರೋಂತಹ ಮೆಟಲ್ಸ್ ಇವು ಆಲ್ಕಲಿ ಮೆಟಲ್ಸ್. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ.
ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.